ಎಲ್ಲರಿಗೂ ನಮಸ್ಕಾರ, ಶುಭ ಸಂಜೆ. ಇವತ್ತಿನ ಕಾರ್ಯಕ್ರಮ ಹರಿದಾಸ ಹಬ್ಬ. ಹಬ್ಬ ಅಂದರೆ ಒಂದು ಸಡಗರ, ಹಬ್ಬ ಅಂದರೆ ಒಂದು ಸಂತೋಷ, ಒಂದು ಸಂಭ್ರಮ, ಒಂದು ಖುಷಿ ಅಲ್ವಾ? ಆ ಸಂಭ್ರಮ, ಸಡಗರ, ಖುಷಿ ಎಲ್ಲವನ್ನು ತಮ್ಮ ಹರಿದಾಸರ ರಚನೆಗಳ ಮೂಲಕ ತಮ್ಮ ಸುಶ್ರಾವ್ಯವಾದ ಧ್ವನಿಯಲ್ಲಿ ನಿಮಗೆಲ್ಲರಿಗೂ ತಲುಪಿಸೋದಕ್ಕೆ ಇವರು ಬಂದಿರುವ ಯುವ ಕಲಾವಿದರಾದ ಸಮಿತಾ ಹೊಳ್ಳ ಮತ್ತು ಸಾತ್ವಿಕ್ ಹೊಳ್ಳ, ಇವರಿಬ್ಬರಿಗೂ ಕೂಡ ಮತ್ತು ಅವರ ಹೊಳ್ಳ ಕುಟುಂಬದವರಿಗೆ ಮತ್ತೆ ಬಂದಿರುವ ಎಲ್ಲ ಗೋಕುಲಂನ ಸಹೃದಯ ಶ್ರೋತೃಗಳಿಗೆ ನನ್ನ ಅಭಿನಂದನೆಗಳು. ದಾಸ ಸಾಹಿತ್ಯ ಒಂದು ದೊಡ್ಡ ಸಮುದ್ರ. ದಾಸ ಸಾಹಿತ್ಯ ಹೇಗೆ ಉಗಮ ಆಯಿತು ಅನ್ನೋದೇ ಒಂದು ಸಣ್ಣ ಮಾತುಗಳಲ್ಲಿ ಹೇಳ್ತೀನಿ. ಹಿಂದೆ ಭಕ್ತಿ, ಭಗವಂತನ ಪೂಜೆ ಅಂತಂದರೆ ಸಂಸ್ಕೃತದಲ್ಲಿ ಮಾತ್ರ ಸಾಧ್ಯ ಅನ್ನುವಂತಹ ಒಂದು ಮಡಿವಂತಿಕೆ ಇತ್ತು, ಭಾಷಾ ಮಡಿವಂತಿಕೆ ಇತ್ತು. ಅಂದರೆ ದೇವರೊಂದಿಗೆ ಸಂವಾದ ಮಾಡಬೇಕಾದ್ರೆ ಅದು ಸಂಸ್ಕೃತ ಬಲ್ಲವರು ಮಾತ್ರ ಮಾಡಲಿಕ್ಕೆ ಸಾಧ್ಯ ಅನ್ನುವಂತಹ ಒಂದು ನಿಷ್ಠೆಯನ್ನು ಬೆಳೆಸ್ಕೊಂಡ್ಬಿಟ್ಟಿದ್ರು ನಮ್ಮಲ್ಲಿ. ಹಾಗಾದರೆ ಸಂಸ್ಕೃತ ಬಲ್ಲವರು ಯಾರು? ಪಂಡಿತರು, ವಿದ್ವಾಂಸರುಗಳು ಅಂಥವ್ರು ಮಾತ್ರ. ಹಾಗಾದರೆ ಒಬ್ಬ ಜನಸಾಮಾನ್ಯನಿಗೆ ಭಗವಂತ ಬೇಡವಾ? ಬೇಕೇ ಬೇಕು, ಅವನಿಗೂ ಬೇಕು ಭಗವಂತ. ಹಾಗಾದ್ರೆ ಅವನು ಭಗವಂತನ ಹತ್ರ ಹೋಗೋದು ಹೇಗೆ? ಆ ದಾರಿಯನ್ನು, ಆ ಭಗವಂತ ಮತ್ತು ಭಕ್ತನ ಮಧ್ಯೆ ಇದ್ದ ಒಂದು ಸಂಕೀರ್ಣತೆಯನ್ನು ದೂರ ಮಾಡಿದವರು ನಮ್ಮ ಹರಿದಾಸರುಗಳು. ಸಾಧಾರಣ 15ನೇ ಶತಮಾನದಲ್ಲಿ ದಾಸ ಸಾಹಿತ್ಯ ಉಗಮ ಆಯಿತು. ಈ ಕೆಲಸವನ್ನು ಮೊದಲು ಮಾಡಿದವರು ಶ್ರೀಪಾದರಾಜರು. ಇವರು ಮುಂದಿನ ಪರಂಪರೆಯಲ್ಲಿ ಶ್ರೀಪಾದರಾಜರ ನಂತರ ಶ್ರೀ ವ್ಯಾಸರಾಯರು ಬಂದರು, ಶ್ರೀ ವಾದಿರಾಜರು ಬಂದರು. ಇವರುಗಳು ಒಂದು ಟ್ರಾನ್ಸಿಷನ್ ಅಂತ ಹೇಳ್ಬೋದು. ಅವಾಗ ಸಂಸ್ಕೃತದಲ್ಲಿ ಮಾತ್ರ ದೇವರ ನಾಮಗಳು, ದೇವರ ಸಂಕೀರ್ತನೆಗಳು ಇದ್ದ ಕಾಲದಲ್ಲಿ ಇವರು ಸಂಸ್ಕೃತದಲ್ಲೂ ರಚನೆ ಮಾಡಿದರು. ಜನಸಾಮಾನ್ಯರಿಗೆ ದಕ್ಕುವಂತಹ ಸರಳವಾದ ಕನ್ನಡ ಭಾಷೆಗಳಲ್ಲಿ ರಚನೆಗಳನ್ನು ಮಾಡಿ ದಾಸ ಸಾಹಿತ್ಯಕ್ಕೆ ಒಂದು ನಾಂದಿಯನ್ನು ಹಾಡಿದರು ಅವರುಗಳು. ಇನ್ನು ಮುಂದೆ ಬಂದವರು ಶ್ರೀ ವ್ಯಾಸರಾಯರು ಪುರಂದರದಾಸರು ಮತ್ತು ಕನಕದಾಸರು ಇಬ್ಬರಿಗೂ ಗುರುಗಳು. ಮತ್ತು ಅವಾಗ ಇವರೆಲ್ಲರಿಗೂ ಕೂಡ ಶ್ರೀ ಕೃಷ್ಣದೇವರಾಯರ ರಾಜ ಆಶ್ರಯ ಇತ್ತು. ಅವರ ರಾಜಾಶ್ರಯದಲ್ಲಿ ದಾಸ ಸಾಹಿತ್ಯ ಪುಂಖಾನುಪುಂಖವಾಗಿ ತುಂಬ ಚೆನ್ನಾಗಿ ಬೆಳೆದು ಬಂತು. ಅಷ್ಟು ಅವರಿಗೆ ಪ್ರೋತ್ಸಾಹಗಳಿತ್ತು ಅವರಿಗೆ. ನಂತರ ಬಂದವರು ಪುರಂದರದಾಸರು, ಕನಕದಾಸರು, ಎಲ್ಲರೂ ನಿಮಗೆ ಗೊತ್ತಿರೋ ವಿಷಯಗಳೇ. ಆಮೇಲೆ ಸಾಕಷ್ಟು ಜನ ಹರಿದಾಸರು ಬಂದರು. ಈ ಮಕ್ಕಳು ಒಳ್ಳೊಳ್ಳೆ ರಚನೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಇವರೆಲ್ಲರಲ್ಲೂ ಒಂದು ವಿಶೇಷತೆ ಇದೆ. ಪುರಂದರದಾಸರು ನಿಮಗೆಲ್ಲ ಗೊತ್ತು, ನವಕೋಟಿ ನಾರಾಯಣ ಅಂತ ಹೇಳುವಷ್ಟು ಶ್ರೀಮಂತರು. ಅಂಥದ್ರಲ್ಲಿ ಒಂದು ದಿನ ಅವರಿಗೆ ಜ್ಞಾನೋದಯವಾಗಿ ಎಲ್ಲವನ್ನ ತ್ಯಜಿಸಿ ದಾಸ ಸಾಹಿತ್ಯವನ್ನು ಅಪ್ಪಿಕೊಳ್ತಾರೆ. ಇನ್ನು ಕನಕದಾಸರು, ಅವರು ಕೂಡ ಆಗರ್ಭ ಶ್ರೀಮಂತ, ಕೊಪ್ಪರಿಗೆ ಬಂಗಾರ ಅವರಿಗೆ ದೊರೆತಿತ್ತಂತೆ, ಅದಕ್ಕೆ ಕನಕ ಅಂತ ಹೆಸರು ಬಂತವರಿಗೆ. ಅವರು ಕೂಡ ತನ್ನ ಭಕ್ತಿಯಿಂದ ಕೃಷ್ಣನ್ನ ತನ್ನ ಕಡೆ ತಿರುಗಿಸ್ಕೊಂಡಂತಹ ಮಹಾತ್ಮ ಅವರು. ಹೀಗೆ ಆಮೇಲೆ ವಿಜಯದಾಸರು ಸುಳಾದಿದಾಸರು ಅಂತಲೇ ಅವರೊಂದು ದಾಸ ಸಾಹಿತ್ಯದ ಒಂದು ಪ್ರಕಾರ, ಸುಳಾದಿಗಳನ್ನು ರಚನೆ ಮಾಡಿ ಸುಳಾದಿದಾಸರು ಅಂತಲೇ ಪ್ರಸಿದ್ಧರಾದರು. ಅವರ ಶಿಷ್ಯರು ಜಗನ್ನಾಥದಾಸರು, ಗೋಪಾಲದಾಸರು, ಹೀಗೆ ಎಲ್ಲ ರಚನೆಗಳನ್ನು ಮಕ್ಕಳು ಆಯ್ಕೆ ಮಾಡ್ಕೊಂಡಿದ್ದಾರೆ. ಜಗನ್ನಾಥದಾಸರು ವಿಜಯದಾಸರ ಶಿಷ್ಯರು. ಅವರಿಗೆ ತುಂಬ ಪಾಂಡಿತ್ಯ ಇದ್ದರೂ ಕೂಡ ಆರೋಗ್ಯದ ಸಮಸ್ಯೆ ಇತ್ತು. ಅವರಿಂದ ಬಹಳ ದೊಡ್ಡ ಕೆಲಸ ಆಗಬೇಕು ಅನ್ನೋದನ್ನು ಅರಿತಂತಹ ಅವರ ಗುರುಗಳಾದ ವಿಜಯದಾಸರು ಇನ್ನೊಬ್ಬರು ಶಿಷ್ಯರಾದ ಗೋಪಾಲದಾಸರಲ್ಲಿ ಅವರ ಆಯುಷ್ಯವನ್ನು ಸಾಲ ತಗೊಂಡು ಜಗನ್ನಾಥದಾಸರಿಗೆ ಕೊಡ್ತಾರೆ. 40 ವರ್ಷಗಳ ಆಯುಷ್ಯವನ್ನು ಗೋಪಾಲದಾಸರಿಂದ ತಗೊಂಡು ಜಗನ್ನಾಥದಾಸರಿಗೆ ಕೊಟ್ಟು ಅವರಿಂದ ಮಧ್ವಮತದಲ್ಲಿ ತುಂಬ ಪ್ರಸಿದ್ಧವಾದಂತಹ ಹರಿಕಥಾಮೃತ ಸಾರ ಅನ್ನುವಂಥ ದೊಡ್ಡ ಗ್ರಂಥವನ್ನು ಬರೆಸ್ತಾರೆ. 33 ಸಂಧಿಗಳಿದೆ ಅದರಲ್ಲಿ. ಅಷ್ಟು ದೊಡ್ಡ ಗ್ರಂಥವನ್ನು ಬರೆಸಿ ಮಹಾತ್ಮರಾಗ್ತಾರೆ. ಇನ್ನು ಮುಂದೆ ಸಾಕಷ್ಟು ಹರಿದಾಸರು ಬಂದರು. ನಂತರ 18ನೇ ಶತಮಾನದಲ್ಲಿ ಮಹಿಳಾ ಹರಿದಾಸರು ಶುರುವಾದರು. ಆವಾಗ ಮಹಿಳೆಯರಿಗೆ ವಿದ್ಯಾಭ್ಯಾಸ ಇರಲಿಲ್ಲ, ಮನೆಯಿಂದ ಹೊರಗೆ ಬರುವಂತಹ ಸ್ವಾತಂತ್ರ್ಯ ಇರಲಿಲ್ಲ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತೂ ಇರಲೇ ಇರಲಿಲ್ಲ. ಅಂಥದ್ರಲ್ಲೂ ಕೂಡ ಅವರು ಎಲ್ಲ ತಮ್ಮ ಸಮಸ್ಯೆಗಳನ್ನು ಬದಿಗೊತ್ತಿ, ಕೌಟುಂಬಿಕ ಸಮಸ್ಯೆಗಳಂದರೆ ಅವರು ನೋವು ಸಂಕಟಗಳಲ್ಲೇ ಮುಂದೆ ಬಂದವರು. ಬಾಲ್ಯ ವಿವಾಹ, ಬಾಲ ವಿಧವೆಯರಾದವರು ಎಲ್ಲರೂ ಇದ್ದರು. ಅಂಥದ್ರಲ್ಲೂ ಕೂಡ ಅವರು ತಮ್ಮ ಅಭಿವ್ಯಕ್ತಿಯನ್ನು ಮೆರೆಸಿ ಸಾಕಷ್ಟು ಒಳ್ಳೊಳ್ಳೆಯ ರಚನೆಗಳನ್ನು ಮಾಡಿದರು. ಹೆಳವನಕಟ್ಟೆ ಗಿರಿಯಮ್ಮ, ಹರಪನಹಳ್ಳಿ ಭೀಮವ್ವ, ಅಂಬಾಬಾಯಿ, ಹೀಗೆ ಸಾಕಷ್ಟು ಮಹಿಳಾ ಹರಿದಾಸರು ಕೂಡ ರಚನೆಗಳನ್ನು ಮಾಡ್ತಾ ಬಂತು. ಹೀಗೆ ದಾಸ ಸಾಹಿತ್ಯ ಬೆಳೀತಾ ಬಂತು. ಇಂತಹ ರಚನೆಗಳನ್ನು ಹಾಡ್ತಿರುವಂತಹ ನಮ್ಮ ಯುವ ಕಲಾವಿದರಾದ ಸಮಿತಾ ಹೊಳ್ಳ ಮತ್ತು ಸಾರ್ಥಕ ಹೊಳ್ಳ ಅವರಿಗೆ ದಾಸ ಸಾಹಿತ್ಯದ ಪರವಾಗಿ ನಾನೊಂದು ವಂದನೆಗಳನ್ನು ಸಲ್ಲಿಸ್ತೀನಿ. ಮತ್ತು
ಮೊನ್ನೆ ನಾನೊಂದು ಪುರಂದ್ರದಾಸರ ಆರಾಧನೆಗೆ ಹೋಗಿದ್ದೆ. ಅಲ್ಲಿ ದೊಡ್ಡ ಸಂಗೀತ ವಿದ್ವಾಂಸರು, ನಿಮಗೆಲ್ಲ ಗೊತ್ತು, ಆರ್ ಕೆ ಪದ್ಮನಾಭನ್ ಅವರು ಬಂದಿದ್ದರು. ಅವರು ಒಂದು ಮಾತು ಹೇಳಿದರು, ಪುರಂದ್ರದಾಸರು ಎಲ್ಲ ದಾಸರು ಇಷ್ಟೊಂದು ರಚನೆಗಳನ್ನು ಮಾಡಿದಾರಲ್ಲ, ಅವ್ರಿಗೆ ನಾವು ಏನು ರಾಯಲ್ಟಿ ಕೊಡ್ತಾ ಇದ್ದೀವಿ ಅಂತ. ಇವಾಗ ಒಂದು ಸಿನಿಮಾಗೆ ಒಂದು ಹಾಡಿನ ಲಿರಿಕ್ಸ್ ಮಾಡಿದವರು ಇಡೀ ಜನ್ಮೇಪಿ ಲಿರಿಕ್ಸ್ ರಾಯಲ್ಟಿ ತಗೊಳ್ತಾರೆ. ಒಂದು ಹಾಡಿಗೆ ಎಷ್ಟು ರಾಯಲ್ಟಿ ಅಂತ. ಇಷ್ಟು ಲಕ್ಷಾಂತರ ಸಾವಿರಾರು ರಚನೆಗಳನ್ನು ಮಾಡಿದಾರಲ್ಲ ದಾಸರುಗಳು, ನಾವು ಅವರಿಗೆ ಏನು ರಾಯಲ್ಟಿ ಕೊಡ್ತಾ ಇದ್ದೀವಿ? ಏನೂ ಕೊಡ್ತಾ ಇಲ್ಲ. ಜಗದೋದ್ಧಾರನ ಪುರಂದ್ರದಾಸರ ತುಂಬ ಪ್ರಸಿದ್ಧವಾದ ದೇವರ ನಾಮ, ಅದನ್ನು ಸುಶ್ರಾವ್ಯವಾಗಿ ಭಕ್ತಿಪೂರ್ವಕವಾಗಿ ಹಾಡಿದವರು MS ಸುಬ್ಬಲಕ್ಷ್ಮಿ. ಅವರು ಆ ಕಾಲದಲ್ಲೇ ಲಕ್ಷಾಂತರ ರೂಪಾಯಿ ಮಾಡಿದ್ರಂತೆ ಅದರಿಂದ, ಕ್ಯಾಸೆಟ್ಗಳಿಂದ. ಅಂತಂದ್ರಲ್ಲಿ ನಾವು ದಾಸರಿಗೆ ಏನು ಕೊಡ್ತೀವಿ? ಈ ಮಕ್ಕಳು ಮಾಡ್ತಿರುವಂಥ ಹರಿದಾಸ ಹಬ್ಬದಿಂದ ಅವರ ರಚನೆಗಳನ್ನು ತಾವು ಸುಶ್ರಾವ್ಯವಾಗಿ ಹಾಡಿ ಎಲ್ಲ ಶ್ರೋತೃಗಳ ಮನಸ್ಸಿಗೆ, ಕಿವಿಗೆ ಮುಟ್ಟಿಸುವಂತಹ ಕೆಲಸವನ್ನು ಮಾಡ್ತಿದ್ದಲ್ಲ, ಅದೇ ನಾವು ದಾಸರಿಗೆ ಕೊಡುವಂತಹ ರಾಯಲ್ಟಿ. ಸೊ ಇಂತಹ ಮಹಾನ್ ಕೆಲಸವನ್ನು ಮಾಡ್ತಿರುವಂತಹ ಮಕ್ಕಳಿಗೆ ಉಜ್ವಲ ಭವಿಷ್ಯ ಇರಲಿ. ಅವರ ಕುಟುಂಬದ ಪ್ರೋತ್ಸಾಹ, ಗೋಕುಲಂ ಸೌಹೃದಿಯ ಶ್ರೋತೃಗಳ ಪ್ರೋತ್ಸಾಹ ಎಂದಿಗೂ ಅವರಿಗೆ ಇರಲಿ ಅಂತ ಹಾರೈಸ್ತಾ ನನ್ನ 2 ಮಾತನ್ನು ನಾನು ಮುಗಿಸ್ತೇನೆ. ನಮಸ್ಕಾರ.